ನಿಮ್ಗೆ ಆ ರೀತಿ ಆಲೋಚನೆ ಬಂದಿದ್ದ? ಎಸ್ ಅದೇ ಇವಾಗ ಸತ್ತೋದ್ರೆ ಏನಾಗುತ್ತೆ, ನಾವು ಒಂದು ಅಸೆಟ್ ಒಂದು 100 ಕೋಟಿ ಟ್ಯಾಕ್ಸ್ ಬಂದರೆ 33 ಕೋಟಿ ಟ್ಯಾಕ್ಸ್ ಅವ್ರಿಗೆ ಇನ್ಕಮ್ ಟ್ಯಾಕ್ಸಿಗೆ ಪೇ ಮಾಡ್ತೀವಿ. 66 ಕೋಟಿ ನಮಗೆ ಉಳಿತದೆ. 66 ಕೋಟಿಯಲ್ಲಿ ಲೇಬರು ಸ್ಟಾಫು ಅದು ಇದು ಹೋದರೆ ಅದು 1/3 ಹೋಗುತ್ತೆ. 1/3 ಮಾತ್ರ ನಮಗೆ ಉಳಿತದೆ. ನಾವು ಕಷ್ಟಪಟ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ, ಅದನ್ನು ನಮ್ಮಂತ ಅವ್ರನ್ನ ಉಳಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡಿ ನಮ್ಮ ಅಫಿಷಿಯಲ್ಸು, ಯಾವುದು ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿ ಹೇಳೋದೇನೆಂದರೆ, ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಬಂದರು ಈ ಥರ ಟಾರ್ಚರ್ ಕೊಡಬಾರ್ದು. ನಮ್ಮನ್ನು ಉಳಿಸ್ಕೊಂಡ್ರೆ ಸರ್ಕಾರ ನಡೀತದೆ, ಟ್ಯಾಕ್ಸ್ ಬರುತ್ತೆ, ರೆವೆನ್ಯೂ ಬರುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದರೆ ದಯವಿಟ್ಟು ಕ್ಷಮೆ ಮಾಡಬೇಕು. ನನ್ನ ಮಾತಲ್ಲಿ ನಾನು ತಪ್ಪಾಗಿದ್ರೆ ಅದಕ್ಕೂ ಕ್ಷಮೆ ಮಾಡಬೇಕು. ಮೀಡಿಯಾ ಯಾರಂದರೆ ನನಗೆ ಶಕ್ತಿ, ಮೀಡಿಯಾ ಯಾರಂದರೆ ನಮ್ಮ ಅಣ್ಣ ತಮ್ಮಂದರು, ನನಗೆ ಗೌರವ ಕೊಡೋರು ಮೀಡಿಯಾವರು. ಅದು ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ನಿಮ್ಗೆ ಆ ರೀತಿ ಆಲೋಚನೆ ಬಂದಿದ್ದ? ಎಸ್ ಅದೇ ಇವಾಗ ಸತ್ತೋದ್ರೆ ಏನಾಗುತ್ತೆ, ನಾವು ಒಂದು ಅಸೆಟ್ ಒಂದು 100 ಕೋಟಿ ಟ್ಯಾಕ್ಸ್ ಬಂದರೆ 33 ಕೋಟಿ ಟ್ಯಾಕ್ಸ್ ಅವ್ರಿಗೆ ಇನ್ಕಮ್ ಟ್ಯಾಕ್ಸಿಗೆ ಪೇ ಮಾಡ್ತೀವಿ. 66 ಕೋಟಿ ನಮಗೆ ಉಳಿತದೆ. 66 ಕೋಟಿಯಲ್ಲಿ ಲೇಬರು ಸ್ಟಾಫು ಅದು ಇದು ಹೋದರೆ ಅದು 1/3 ಹೋಗುತ್ತೆ. 1/3 ಮಾತ್ರ ನಮಗೆ ಉಳಿತದೆ. ನಾವು ಕಷ್ಟಪಟ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ, ಅದನ್ನು ನಮ್ಮಂತ ಅವ್ರನ್ನ ಉಳಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡಿ ನಮ್ಮ ಅಫಿಷಿಯಲ್ಸು, ಯಾವುದು ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿ ಹೇಳೋದೇನೆಂದರೆ, ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಬಂದರು ಈ ಥರ ಟಾರ್ಚರ್ ಕೊಡಬಾರ್ದು. ನಮ್ಮನ್ನು ಉಳಿಸ್ಕೊಂಡ್ರೆ ಸರ್ಕಾರ ನಡೀತದೆ, ಟ್ಯಾಕ್ಸ್ ಬರುತ್ತೆ, ರೆವೆನ್ಯೂ ಬರುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದರೆ ದಯವಿಟ್ಟು ಕ್ಷಮೆ ಮಾಡಬೇಕು. ನನ್ನ ಮಾತಲ್ಲಿ ನಾನು ತಪ್ಪಾಗಿದ್ರೆ ಅದಕ್ಕೂ ಕ್ಷಮೆ ಮಾಡಬೇಕು. ಮೀಡಿಯಾ ಯಾರಂದರೆ ನನಗೆ ಶಕ್ತಿ, ಮೀಡಿಯಾ ಯಾರಂದರೆ ನಮ್ಮ ಅಣ್ಣ ತಮ್ಮಂದರು, ನನಗೆ ಗೌರವ ಕೊಡೋರು ಮೀಡಿಯಾವರು. ಅದು ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ನಿಮ್ಗೆ ಆ ರೀತಿ ಆಲೋಚನೆ ಬಂದಿದ್ದ? ಎಸ್ ಅದೇ ಇವಾಗ ಸತ್ತೋದ್ರೆ ಏನಾಗುತ್ತೆ, ನಾವು ಒಂದು ಅಸೆಟ್ ಒಂದು 100 ಕೋಟಿ ಟ್ಯಾಕ್ಸ್ ಬಂದರೆ 33 ಕೋಟಿ ಟ್ಯಾಕ್ಸ್ ಅವ್ರಿಗೆ ಇನ್ಕಮ್ ಟ್ಯಾಕ್ಸಿಗೆ ಪೇ ಮಾಡ್ತೀವಿ. 66 ಕೋಟಿ ನಮಗೆ ಉಳಿತದೆ. 66 ಕೋಟಿಯಲ್ಲಿ ಲೇಬರು ಸ್ಟಾಫು ಅದು ಇದು ಹೋದರೆ ಅದು 1/3 ಹೋಗುತ್ತೆ. 1/3 ಮಾತ್ರ ನಮಗೆ ಉಳಿತದೆ. ನಾವು ಕಷ್ಟಪಟ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ, ಅದನ್ನು ನಮ್ಮಂತ ಅವ್ರನ್ನ ಉಳಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡಿ ನಮ್ಮ ಅಫಿಷಿಯಲ್ಸು, ಯಾವುದು ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿ ಹೇಳೋದೇನೆಂದರೆ, ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಬಂದರು ಈ ಥರ ಟಾರ್ಚರ್ ಕೊಡಬಾರ್ದು. ನಮ್ಮನ್ನು ಉಳಿಸ್ಕೊಂಡ್ರೆ ಸರ್ಕಾರ ನಡೀತದೆ, ಟ್ಯಾಕ್ಸ್ ಬರುತ್ತೆ, ರೆವೆನ್ಯೂ ಬರುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದರೆ ದಯವಿಟ್ಟು ಕ್ಷಮೆ ಮಾಡಬೇಕು. ನನ್ನ ಮಾತಲ್ಲಿ ನಾನು ತಪ್ಪಾಗಿದ್ರೆ ಅದಕ್ಕೂ ಕ್ಷಮೆ ಮಾಡಬೇಕು. ಮೀಡಿಯಾ ಯಾರಂದರೆ ನನಗೆ ಶಕ್ತಿ, ಮೀಡಿಯಾ ಯಾರಂದರೆ ನಮ್ಮ ಅಣ್ಣ ತಮ್ಮಂದರು, ನನಗೆ ಗೌರವ ಕೊಡೋರು ಮೀಡಿಯಾವರು. ಅದು ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.